Good morning, guys. Good morning. How are you? I am fine. Good morning. Karunadu, good morning. ಜಸ್ಟ್ ಇವಾಗಿದ್ದೆ ಟೈಮ್ ಬಂದ್ಬಿಟ್ಟು 7 ಗಂಟೆಗೆ 10 ನಿಮಿಷ ಐತೆ. ಇವತ್ತು 15 ನಿಮಿಷ ಬೇಗ ಎದ್ದಿದ್ದೀನಿ, ಯಾಕಂದರೆ ಇವತ್ತು ಊರಿಗೆ ಹೋಗಬೇಕು. ಆದರೆ ಇವಾಗಲೇ ಹೋಗಲ್ಲ. Okay. 3 ಗಂಟೆ ಮೇಲೆ 2 ಗಂಟೆ ಮೇಲೆ ಬಿಡೋದು. ಆ್ಯಕ್ಚುಲಿ 2 ಗಂಟೆ ಒಂದು ಟೆಸ್ಟ್ ಇತ್ತು. ಟೆಸ್ಟಿಗೆ ಮೋಸ್ಟ್ಲಿ ಹೋಗಲ್ಲ. ಆ್ಯಕ್ಚುಲಿ ಒಂದು ಟೆಸ್ಟ್ ಇತ್ತು, ಏನು ಪ್ರಿಪೇರ್ ಆಗಿಲ್ಲ, ಅದಕ್ಕೆ ಹೋಗಲ್ಲ. ಇಲ್ಲಾಂದರೆ ಹೋಗ್ತಾ ಇದ್ದೆ. ಸರಿ ಬನ್ನಿ ಮಾತಾಡ್ಸೋದು ಎಲ್ಲರೂ. ಬರೀ ಇಂಥದೆಯಾ? ಮಮ್ಮಿ ಗುಡ್ ಮಾರ್ನಿಂಗ್. ಏನು ಮಾಡ್ತಿದ್ದೀನಿ ಮಮ್ಮಿ? ಲವ್ ಯು ಮಮ್ಮಿ. I hate you. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳು. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲಿ ನಮ್ಮ ಅಕ್ಕ ನೆನ್ನೆಯಿಂದ ಕೆಲಸ ಮಾಡೋದು ಕಲ್ತ್ಬಿಟ್ಟವಳೆ, ಎಲ್ಲಿ ಸಿಗೋದೇ ಇಲ್ಲ. ಏನ್ ಮಾಡ್ತಿದ್ಯಾ? ಯಾರಲ್ಲ ಅವಳು ಹುಡುಗಿ ದೇವ್ ತರ ಅವಳೆ. ಗುಡ್ ಮಾರ್ನಿಂಗ್ ಹೇಳು. ಅಬ್ಬ ಸರಿ ಗೈಸ್, ನಮ್ಮ ಅಪ್ಪನ ನಿದ್ದೆ ಹೊಡಿತವ್ರೆ ಅನ್ಸುತ್ತೆ. ನಮ್ಮ ಅಪ್ಪ ತಾಚಿ ಮಾಡ್ತವ್ರೆ, ಮನೆಗಿರ್ಲಿ. ಓಕೆ, ಮತ್ತಿನ್ನೇನು ಗೈಸ್, ಇನ್ನೇನು ಏನಿಲ್ಲ. ನಾನು ರೆಡಿ ಆಗ್ಬಿಟ್ಟು ಜಿಮ್ಗೆ ಹೋಗಿ ಬರ್ತೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಫಸ್ಟ್ ನಾನೆಲ್ಲ ಇಟ್ಟಿದ್ದು. ನಾನು ಹೆತ್ತ ಮಗನೆಲ್ಲ, ನಾನು ಹೆತ್ತ ಮಗನ. ರೆಡಿ? ಗುಡ್ ಮಾರ್ನಿಂಗ್ ಹೇಳು. ಎಲ್ರಿಗೂ ಹೇಳಿದ್ರೆ ಹೋಗ್ಬಿಡ್ತೀಯ? ಇದೆಲ್ಲ ಬೇಕಾ ನಿನ್ಗೆ? ಎವ್ರಿಬಡಿ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಆಮೇಲೆ ಎವ್ರಿಬಡಿ ಗುಡ್ ಮಾರ್ನಿಂಗ್. ಚೆನ್ನಾಗಿ ಹೇಳೋದು ನಮ್ಮಪ್ಪ. ಸರಿ ಗೈಸ್, ಇವಾಗ ಮುಗ ತೊಳ್ಕೊಂಡು ಬಂದಿದ್ದೀರಿ. ಅದೇ ಬಾಳೆಹಣ್ಣು ತಿನ್ಬಿಟ್ಟು. ಮಮ್ಮಿ ಏನು ಸಮಾಚಾರ? ಅನ್ನ ಮಾಡ್ತೀನಿ, ಬೆಳೆ ಸಾಂಬಾರು ಮಾಡ್ತೀನಿ. ಈಗ ಇಷ್ಟೇ ಸಮಾಚಾರ. ದೋಸೆ ಇದೆ, ಹಿಟ್ಟೈತೆ, ದೋಸೆ ಮಾಡ್ತೀನಿ. ಏನ್ ಮಮ್ಮಿ, ನಮ್ಮ ಮನೇಲಿ ಅಷ್ಟೊಂದು ಮಾಡ್ತೀಯ ನೀನು? ಎಲ್ಲ ವೇಸ್ಟ್ ಮಾಡ್ತೀಯ ಮಾಡ್ಬಿಡು. ಏನಿವತ್ತು ಬಾಸುಮತಿ ರೈಸ್ ಹಾಕ್ತಿದ್ಯಾ? ಏನ್ ಸಮಾಚಾರ? ಮತ್ತೆ ಸೋನ ಮಸೂರಿ ಬರೀ ಇಂಥದೆಯಾ? ಓಕೆ, ಸೋನ ಮಸೂರಿ ಅಕ್ಕಿ. ಸ್ವಲ್ಪ ಜೋರಾಗಿ ಮಾತಾಡು ಮಮ್ಮಿ. ಸೋನ ಮಸೂರಿ ಅಕ್ಕಿ ಏನಂದ್ರು ಅಂತ ನಮ್ಮಮ್ಮ. ಮಮ್ಮಿ ಸೈಡ್ ನೀನೇ ಹೋಗು ಅಂತಂದ್ರೆ ಅದೇನು ನನ್ನೇ ಹೋಗು ಅಂತಾನೆ ನಾನು ಇಲ್ಲಿ ಮಾಡ. ನೀನ್ ಹೇಳಿದ್ದು ನಾನ್ ನಿನಗೆ ಕೇಳಿದ್ದು, ನೀನ್ ನನಗೆ ಸೈಡ್ ಹೋಗು ಅಂತ ಹೇಳ್ತಿದ್ಯಾ? ಸರಿ ಆಯ್ತು ಮಾಡು. ಅಲ್ಲಿ ತರಕಾಗಲ್ಲ, ಸಾರಿ. ಆಮೇಲೆ ಬಂದ್ಮೇಲೆ ನೀನ್ ತಗೊಬರಲ್ಲ ಅನ್ನೋದು ಗೊತ್ತು. ಒಲೆ ಮೇಲೆ ಹಾಕ್ಬಿಟ್ಟು ಹೋಯ್ತೀನಿ ನಾನೇ ತಂದ್ಬಿಡಿಲಿ. ಸರಿ ಗಾಯ್ಸ್, ಜಿಮ್ಗೆ ಹೋಗಿ ಬರ್ತೀನಿ. ಕನ್ನಡ್ಕೋಬೇಕಂತ ನಾವು ಅಪ್ಪ. ಎಲ್ಲಿದೆ ಅಣ್ಣ? ಸಿಕ್ತು. ಡ್ಯಾಡಿ ಮೈ ಲವ್ಲಿ ಡ್ಯಾಡಿ, ಅರ್ಧ ಲೀಟ್ರ್ ಹಾಲಿಗೆ ಇಲ್ಲ ಪಕ್ಕದಲ್ಲಿ ಅಂಗಡಿ ತೆಗ್ದಿಲ್ಲ ಅಂದ್ಬಿಟ್ಟು ನಾವು ಅಮ್ಮನ ಬಸ್ ಸ್ಟಾಪ್ ಗಂಟೆ ಕರ್ಕೊಂಡು ಹೋಗಿ ಬಂದೆ. ನಾವು ಅಮ್ಮ ಇಟ್ಕೊಂಡು ಅರ್ಧ ಲೀಟ್ರ್ ಹಾಲಿಗೆ ಅಮೇರಿಕಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಬಂದಿದ್ಯಾ ಅಂತ ಹೇಳ್ತಾರೆ. ನಾನು ಸಾಕ್ಸ್ ಮರ್ತೋಗಿದ್ದೆ, ಅದಕ್ಕೆ ಗಾಯ್ಸದ. ಇಲ್ಲ ಅಂದಿದ್ರೆ ನಾನು ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಗೊತ್ತವ್ರು ನಮ್ಮ ಅಮ್ಮ ಸಾಕ್ಸ್ ಎತ್ಕೊಂಡು ಏನಾದ್ರು ಒಂದು ಮರಿತಿರ್ತೀನಿ. ಗಾಡಿಯಿಂದ ತಗೊಳ್ಳೋಣ.
ಗೊತ್ತಲ್ಲ. ಮಮ್ಮಿ ನಿಮ್ಮ ಅನಿಸಿಕೆ? ನಿನ್ಗೆ ಎರಡೆರಡು ಕೆಲಸ ಮಾಡ್ತಿದ್ದೆ ತಗೊಳ. ಎಲ್ಲಿ ಕರ್ಕೊಂಡು ಹೋಗಿ ಬಂದಿದ್ದೀನಿ? ಬಸ್ ಸ್ಟಾಪ್ ಕರ್ಕೊಂಡಿದ್ದೆ. ಅಲ್ಲಿ ಗಂಟೆ ಹೋಗೇ ಇರ್ಲಿಲ್ಲ. ಈ ಪ್ರಿಯಾಂಕ ಬಾಕಲ್ ತೆಗೆದಿದ್ರು ಸರ್ ಹೋಯ್ತಿತ್ತು. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಸರಿ ಆಯ್ತು, ಅಲ್ಲಿ ನೋಡು ಅದ್ರೊಳಗೆ ಅಕ್ಕ. ಸರಿ ಗಾಯ್ಸ್ ಬಾಯ್. ನೋಡಿ ನಮ್ಮ ಡಾಗಿ ನಮ್ಮ ಏರಿಯನ್ ಆಗಿದೆ. ಜಿಮ್ ಮಾಡಕಂತ ಬಂದ್ರೆ ಇವತ್ತು ಯಾರು ಒಬ್ರು ಇಲ್ಲ ಗಾಯ್ಸ್. ನನ್ನ ಫ್ರೆಂಡ್ಸು ಇಲ್ಲ, ಒಬ್ರು ಇಲ್ಲ. ಇವತ್ತು ನಂದೇ ಹಾಕಂದ್ರೆ ಅಂದ್ರೆ ವಿಡಿಯೋ ಎಲ್ಲ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ಅಲ್ವಾ? ಇವಾಗ ಜಿಮ್ ಮಾಡಿ ಇವತ್ತು ಮಿಕ್ಸ್ ಎಕ್ಸಸೈಸ್. ಫಸ್ಟ್ ವೀಕ್ ಫುಲ್ ಮಿಕ್ಸ್ ಎಕ್ಸಸೈಸ್ ಮಾಡೋಣ ಅಂದ್ಬಿಟ್ಟು ಮಿಕ್ಸ್ ಎಕ್ಸಸೈಸ್ ಮಾಡ್ತಿದ್ದೆ. ಗಾಡೀಲಿ ಬರ್ತಾ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗಳು ಸಿಕ್ಕಿದ್ಲು, ಕರ್ಕೊಂಬಂದೆ. ಈ ಮನೆ ಒಳಗೆ ಹೋಗ್ಬಿಟ್ಟು ವಿಚಾರ ಮಮ್ಮಿನ ಏನು ಮಾಡ್ತಾಳೆ. ಏನೋ ಏನು ಹಂಗೆ ನೋಡ್ತಿದ್ಯಾ? ಹಾಂ, ಏನು ಕೈಯಲ್ಲಿ ಹಿಡ್ಕೊಂಡಿರೋದು? ಬಾಡಿ ಲೋಷನ್. ಹಾಂ, ಸ್ಪೀಕ್ ಲೌಡ್ಲಿ. ಏನಪ್ಪ? ಹ್ಞೂ ಸರಿ ಆಯಿತು ಗೈಸ್. ಆಗ ಆಗ ಹಿಡ್ಕೋಪ್ಪ ಮೊಬೈಲ್. ನೀನು ಅಲ್ಲೋಗ್ಬಿಟ್ಟು ಹಿಂಗೆ ಹಿಡ್ಕೊ ಅಕ್ಕ. ನೀನು ಹಿಡ್ಕೋಕ ಮೊಬೈಲ್ನ. I am fine. ನಾವು ಅಕ್ಕನ ಪರಿಚಯ ಮಾಡಿಸ್ಕೊಡ್ತೀವಿ ಬನ್ನಿ ಗೈಸ್. ಅವಳು ಚಿಕ್ಕವಳು, ನಾನು ತುಂಬಾ ಚಿಕ್ಕವನು. ಇವಳು ದೊಡ್ಡವಳು. ಇವಳೇ ಫಸ್ಟ್ ಅಕ್ಕ, ನಮ್ಮ ಅಕ್ಕ. ಹಾಯ್. ಆಮೇಲೆ ನೋಡಿ ಇವಳ ನಮ್ಮ ಅಕ್ಕನ ಮಗಳು, ಅವರ್ ಕ್ಯೂಟೆಸ್ಟ್ ಬೇಬಿ. ಇದು ನಾನು ಮತ್ತೆ ಅದು ನಮ್ಮ ಅಮ್ಮ ಟವರ್ ಹಿಡ್ಕೊಂಡು ನಿಂತವ್ರು ನಮ್ಮ ಅಪ್ಪನ ಕೊಡೋದಕ್ಕೆ. ನಾನು ಅನ್ಕೊಂಡೆ ಬೈತಾರೆ ನಮ್ಮಪ್ಪ ಲೇಟಾಗಿ ಹೋಗ್ಬಿಟ್ಟೈತೆ ಅಂತ ಅನ್ಕೊಂಡ್ರೆ ಅವರೇ ಇನ್ನೂ ಲೇಟಾಗಿ ಸ್ನಾನ ಮಾಡ್ತಾರೆ. ಅದಕ್ಕೆ ಬೇಗ ಬಂದಿಲ್ಲ. ಇನ್ನೊಂದು 20 ನಿಮಿಷ ಅಲ್ಲೇ ಇರ್ತಾ ಇದ್ದೆ ಜಿಮ್ಮಲ್ಲೇ. ಸರಿ ಗಾಯ್ಸ್, ಆಮೇಲೆ ಸಿಗ್ತೀನಿ. ನಾನು ಫ್ರೆಶ್ ಅಪ್ ಆಗಬೇಕು. ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ. ಬನ್ನಿ ನಮ್ಮ ಊರು ತೋರಿಸ್ತೀನಿ ಇವತ್ತು, ಓಕೆನಾ? ಗೈಸ್ ಇವಾಗ ಜಸ್ಟ್ ಸ್ನಾನ ಆಯಿತು. ನಮ್ಮ ಪಾಪು ರೂಮ್ನೇ ಬಿಟ್ಕೊಡ್ತಿಲ್ಲ. ನಾನು ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಹೇಳ್ತಿದ್ರು, ರೂಮ್ನೇ ಬಿಟ್ಕೊಡ್ತಿಲ್ಲ. ಎಲ್ಲ ನೋಡಿ ನೋಡಿ ಅಂಡ್ಕೊಂಡು ಹೆಂಗೆ ಬೆಳಗ್ಗೆನೆ. ಅದಕ್ಕೆ ಹ್ಞೂ ನೋಡಿ ಗೈಸ್ ಎಲ್ಲ ಅಂಡ್ಕೊಂಡು ಕೂತೋಳೆ, ನನಗೆ ಜಾಗ ಕೊಡ್ತಾಯಿಲ್ಲ. ಸರಿ ಹೋಗೋಣ. ಯಾವುದಪ್ಪ ನಮ್ಮಮ್ಮ ಬೈತಾರೆ ಬೇರೆ ಶರ್ಟು ಪ್ಯಾಂಟು ಯಾವುದು ಹಾಕೊಂಡಿಲ್ಲ ಅಂದರೆ. ಬಟ್ ನನ್ಗೆ ಯಾವುದೋ ಒಂದು ಸುಮ್ಮನೆ ಸಿಕ್ಕರೆ ಸಿಕ್ಸ್ಕೊಂಡು ಹೋಗ್ತೀನಿ ಅಷ್ಟೇ ಗೈಸ್. ಓಕೆ ಸಿಕ್ತು. ಸರಿ ಆಯ್ತು. ನಮ್ಮ ಅಕ್ಕ ಊಟ ಮಾಡ್ತಾವಳೆ. ಹಾಯ್ ಹೇಳು. ಬೆಳಗ್ಗೆ ಎದ್ಬಿಟ್ಟು ಹಾಯ್ ಹೇಳತ್ಕೊಳ್ಳಿ ಆಯ್ತಾ? ಅಷ್ಟೇ ನಿನ್ನ ರಿಯಾಕ್ಷನು. ನೀನು ಜಾಸ್ತಿ ಮಾತಾಡೋದೇ ಇಲ್ಲ. ಏನೋ ಒಂದು ಮಾತಾಡಬೇಕು. ನಮ್ಮನೆ ಮುದ್ದು ಹುಡುಗಿ ಡುಮ್ಮಿ. ಡುಮ್ಮಿ ಅಂತ ಕರಿತೀನಿ ಯಾವಾಗಲೂ. ತಗದ್ ಕೊಟ್ಟೆ ಅಂದ್ರೆ ಪಂಗ್ಳಿಸ್ಕೊಂಡ್ಬಿಡ್ಬೇಕು. ಆಮೇಲೆ ಅನ್ನ ಕೈಲಾರ ಹಾಕ್ಸ್ಕೊಂತೀನಿ. ಸೈಡಲ್ಲಿ ಹಾಕ್ತೀನಿ, ಬೇಕಾದ್ರೆ ಹಾಕೋ, ಬೇಡಲಿಲ್ಲ ಅಂದ್ರೆ ಇದು ಮಾಡಿ ತೊಳೆಯಕ್ಕೆ ಹಾಕ್ತೀನಿ. ಸರಿ ಆಯ್ತು. ವೇಸ್ಟ್ನ ವೇಸ್ಟ್ಗೆ ಹಾಕ್ತವ್ರೆ. ಅದು ಚಟ್ನಿ ವೇಸ್ಟ್ ಅಲ್ಲ, ನಾನ್ ವೇಸ್ಟ್. ಅನ್ನ ಹಾಕಿಸ್ಕೊ, ಬೇಳೆ ಸರ್ ಚೆನ್ನಾಗೈತೆ. ಅದೇನೋ ನೋಡ್ಬೇಕಂತೆ ನೋಡ, ABCD ಬರ್ದವಳೆ. ತೋರ್ಸಪ್ಪ. ಏನೋ ABCD ಬರ್ದವಳಂತೆ ನೋಡಿ ಗೈಸ್. ನೀವು ABCD ಬರ್ದವಳಂತೆ. ಓ ABCDFGHIJKLMN.
ಎಲ್ಲ ಕರೆಕ್ಟಾಗಿ ಬರ್ದೋಳು. ಲಾಸ್ಟಲ್ಲಿ ಟೀ ಯಾಕೆ ಬರ್ದಿದ್ಯಾ? ಇದೇನಿದು? ಚಟ್ನಿ ಮೇಲೆ ಬಿದ್ದಿರಿ ಇವಾಗ ಅಜ್ಜಿ ನನ್ನ ಹೊಗೆ ಹಾಕ್ಸ್ತಿತ್ತು. ಇದೇನಿದು ಲಾಸ್ಟಲ್ಲಿ ಬರ್ದಿರೋದು? ಟೀ ಯಾಕೆ ಲಾಸ್ಟಲ್ಲಿ ಬರ್ದಿದ್ಯಾ? ಓಕೆ, ಇಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ಇಲ್ಲಿ ಬರ್ದಿದ್ಯಾ? ಹ್ಞೂ ಸರಿ, ಗುಡ್ ಗರ್ಲ್, ಚೆನ್ನಾಗಿ ಬರ್ದಿದ್ಯಾ, ಸೂಪರ್. ಸರಿ, ಓಕೆ ಗೈಸ್, ಟಿಫನ್ ಮಾಡಾದ್ಮೇಲೆ ಸಿಗ್ತೀನಿ ಆಯಿತಾ? ಟಿಫನ್ ಆಯಿತು. ನಾವು ಅಮ್ಮ ಕೆಲಸ ಮಾಡ್ತಾರೆ, ಸ್ವಲ್ಪ ಡಿಸ್ಟರ್ಬ್ ಮಾಡೋಣ. ಮಮ್ಮಿ ಏನು ಮಾಡ್ತಿದ್ಯಾ? ಅಲ್ಲ, ಊಟ ಮಾಡ್ಬಿಟ್ಟು ಬೇಗ ಎತ್ತ ಬರತ್ತೆ ಅಟ್ಟೆನ ಅಂದ್ರೆ ಹಂಗ ಏನ್ ಮಾಡ್ತಿದ್ದೆ? ಬರೋ ಗಂಟೆ ಯಾರಪ್ಪ ಮಾಡ್ತಾರೆ? ಮಾಡ್ಬೇಕು. ಏನಂತೋಳೆ ನೀವು? ಅವ್ರ ಅವ್ವ ಬಂದು ಮಾಡ್ಕೊಡ್ತಾರ ಅಂತ ಗಾಯ. ನಾವ್ ಅಮ್ಮ ಇಷ್ಟು ಕೆಲಸ ಪಡ್ತಾರೆ, ಅವ್ರ ಅವ್ವ ಬಂದ್ಬಿಟ್ಟು ಮಾಡ್ಕೊಡ್ತಾರಂತೆ. ಚೈತ್ರ ಟಿಕ್ಕಿ ಮಾಡ್ಬೇಕು. ಮಾಡೋದು ಚೈತ್ರ ಚಿಕ್ಕಿ ಮಾಡ್ಬೇಕು. ಅವ್ಳು ನೋಡಿ ಮೊಬೈಲ್ ಇಟ್ಕೊಂಡು ಕೂತೋಳೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ನನ್ನ ವಿಡಿಯೋ ನೋಡ್ತಿದ್ದ? ತೋರ್ಸು. ಏಯ್, ಲೈಕ್ ಮಾಡು, ಕಮೆಂಟ್ ಮಾಡು, ಸಬ್ಸ್ಕ್ರೈಬ್ ಮಾಡು. ಮಾಡಿದ್ಯಾ? ಕಮೆಂಟ್ ಮಾಡು, ಹಾರ್ಟ್ ಹಾಕು ಆಯ್ತಾ? ನೀವು ಗೈಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ನಿಮಗೆಲ್ಲ ಇಷ್ಟ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಬೇಡಿ. ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಏನಪ್ಪ? ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ನೋಡು, ಅವರು ನಮ್ಮ ಅಕ್ಕನ ಮಗಳನ್ನು ಹೇಳ್ಬಿಟ್ಲು. ಅವಳಿಗೋಸ್ಕರ ನೀವು ಲೈಕ್, ಕಮೆಂಟ್ ಮತ್ತೆ ಲೈಕ್, ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ರೆಡಿ ಆಗೋರೆ. ನಮ್ಮ ಅಕ್ಕನ ರೆಡಿ ಆಗೋಳೆ ಊರಿಗೆ ಹೋಗಕ್ಕೆ. ಎಲ್ಲರೂ ನಮ್ಮಮ್ಮ ಇನ್ನೂ ಕೆಲಸ ಮಾಡ್ತವ್ರೆ. ಹೇಳದ್ನಲ್ಲ, ನಮ್ಮಮ್ಮ ಒಂದ್ಸರಿ ಸ್ಟಾರ್ಟ್ ಮಾಡಿದ್ರೆ ಸ್ಟಾಪ್ ಮಾಡೋದು ನೈಟೇ ಅಂತ. ನಮ್ಮ ಅಪ್ಪನ ಕೈಲಿ ಉಗಿಸ್ಕೊಳ್ಳೋ ಗಂಟ ಸಮಾಧಾನ ಇಲ್ಲ. ಮಮ್ಮಿ ಹಂಗಂತ ಸುಮ್ಮನೆ ಮಾಡ್ಕೊಂಡಿರೋದಾ? ಬಿಟ್ಬಿಟ್ಟು ಬರ್ಬೇಕಪ್ಪ. ನಮ್ಮಪ್ಪ ಏನೋ ಚೆಕ್ ಮಾಡ್ತವ್ರೆ. ರೆಡಿ ಆಗಿದ್ದೀನಿ ನಾನು. ಯಾ ಇವಳು ಇರೋದ ಹೆಂಗಲ್ವಾ ಫಸ್ಟಿಂದ? ಡ್ರಮ್ಮು ಚಳಿ ಆಗಲ್ಲ, ಬಿಚ್ಚೋಕು ಫಸ್ಟ್. ನಮ್ಮಮ್ಮ ಹೋಮ್ ಮಿನಿಸ್ಟರ್ ಹೇಳಂದ್ರೆ ಮುಗೀತು. ಬರೀ ಇಂಥದೆಯಾ? ಇವಳು ನೋಡಿ ಗೈಸ್. ನಂಗೆ ಬೇಡ, ನಂಗೆ ಚಳಿ ಇಲ್ಲ, ನಂಗೆ ಸಿಕ್ಕಾಪಟ್ಟ ಸೆಕೆ, ಬೇಡಲೇ ಬೇಡ. ಸರಿ ಗೈಸ್, ಆಮೇಲೆ ಬಸ್ ಸ್ಟಾಪಲ್ಲಿ ಸಿಗ್ತೀವಿ. ಕೆಂಪು ಬಸ್ ಹತ್ಕೊಂಡು ಹೋಗ್ತೀವಿ ಗೈಸ್. ಬಾಯ್. ಬಂದ್ವಿ ಗೈಸ್. ಇವಾಗ ನೆಕ್ಸ್ಟು ಬೆಟ್ಟಕ್ಕೆ. ಇಳಿಯಪ್ಪ, ನನ್ನ ಜಾಗ ಅದು. ಇಳಿಯಲ್ವಾ? ಇವಳು ಆಟ ಮಾಡ್ತಾರೆ. ಸ್ವಲ್ಪ ತಲೆ ಕುತ್ಕೊಳ್ಳಿ, ಆಮೇಲೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಎದೋಡ್ಸೋದಾಯ್ತು. ನಾವು ಆಕ್ಚುಲಿ ಬಸ್ಗೆ ಹುಡುಕ್ತಾ ಇದ್ವಿ, ಖಾಲಿ ಬಸ್ಸೇ ಸಿಕ್ತು. ಇವಾಗ ಹೋಗುತ್ತೆ ಅನ್ಸುತ್ತೆ ಒಂದು 10-15 ಮಿನಿಟ್ಸ್ ಆದ್ಮೇಲೆ. ಬಟ್ ಸೀಟ್ ಸಿಕ್ತು, ಅದು ಮರ್ತೋಯ್ತು. ಅದು ಒಳ್ಳೇದಾಗಿದ್ದು. ಸರಿ ಗೈಸ್, ಆಮೇಲೆ ಸಿಗ್ತೀನಿ. ನಾನೇ ನೋಡ್ತಾ ಬಾಯ್. ಆಫ್ಟರ್ ಸಕ್ಸಸ್ಫುಲಿ 4.5 hours ನಮ್ಮ ಹನೂರಿಗೆ ಬಂದಿದ್ದೀವಿ. ನಾವಪ್ಪ ಅಲ್ಲಿ ಹೋಗ್ತವ್ರೆ ಪಾಪ. ನಾವು 4 ಜನ ಆಡ್ಕೊಂಡು ಬರ್ತಾ ಇದ್ದೀವಿ. ಹೊಟ್ಟೆ ಸಿಕ್ಕಾಬಿಟ್ಟೆ ಹಸಿತೈತೆ. ಕಡಲೆಕಾಯಿ ಇಸ್ಕೊಂತಿದ್ದು ಅಷ್ಟೇ, 20 ರೂಪಾಯಿಗೆ. ಆಗ ಕಡಲೆಕಾಯಿ 20 ರೂಪಾಯಿ ಜಾಸ್ತಿ ಕೊಟ್ಟಿದ್ದ ಕಮ್ಮಿ ಕೊಟ್ಟಿದ್ನ? ಕಮ್ಮಿ ಕೊಟ್ಟಿದ್ರು.
ಕಮ್ಮಿ ಕೊಟ್ಟಿದ್ರಂತೆ. ಒಬ್ರು ತಿನ್ಬೋದು ಅಷ್ಟೇ, ಅದು 3 ಜನ ತಿನ್ನಕ್ಕಾಗಲ್ಲ. ಬರೀ 20 ರೂಪಾಯಿಗೆ ಒಂದೇ. ಇವಾಗ ಬಸ್ಸಿಗೆ ಇನ್ನೊಂದು ಬಸ್ ಹತ್ಬೇಕು ಗೈಸ್, ನಮ್ಮ ಊರಿಗೆ ಹೋಗೋದಕ್ಕೆ, ನಮ್ಮ ಮನೆ ಊರಿಗೆ ಹೋಗಿ. ವೆಲ್ಕಮ್ ಟು ಅವರ್ ಊರು ಗೈಸ್. ವೆಲ್ಕಮ್ ಟು ಅವರ್ ವಿಲೇಜ್. ನೋಡಿ ನನಗೆ ಇಂಗ್ಲೀಷ್ ಹೇಳ್ಕೊಡ್ತಾರೆ ನಮ್ಮಮ್ಮ. ಅಂತೂ ಇಂತೂ ಸಕ್ಸಸ್ಫುಲಿ 5 ಗಂಟೆಗಳ ನಂತರ 4 hours ಇಲ್ಲ 4 hours ಹೌದಾ? ಹಂಗಾರೆ 4.5 hours ನಂತರ ನಮ್ಮ ಊರಿಗೆ ಬಂದಿದ್ದೀವಿ ಗಾಯ್ಸ್. ಇದು ನಮ್ಮ ಊರಿ, ಚಿಕ್ಕ ವಯಸ್ಸೆಲ್ಲ ನಮ್ಮ ಅಜ್ಜಿ ಊರು. ನಮ್ಮ ಅಮ್ಮರ ಇಲ್ಲ ಏನು ಮಮ್ಮಿ ನೀನು ಕಾಣಿಸ್ತಿಲ್ಲ ಮಮ್ಮಿ. ನೀನು ಕರ್ರಗಿದ್ಯಾ, ಕಾಣಿಸ್ತಿಲ್ಲ. ನಮ್ಮ ಅಪ್ಪ ಮಾತ್ರ ಬೆಳ್ಳಗಿರೋದು, ಅವರೇ ಕಾಣಿಸೋದು. ಅಣ್ಣ ಒಂದು ಸ್ವಲ್ಪ ತಿರ್ಗಣ. ಹೇಳಿದ್ರೆ ಹೋಗ್ಬಿಡ್ತ್ಯಾ, ಇದೆಲ್ಲ ಬೇಕಾ ನಿನ್ಗೆ? ನೋಡಿ ಗಾಯ್ಸ್, ನಮ್ಮ ಅಪ್ಪನೇ ಕಾಣಿಸೋದು. ನಾವೆಲ್ಲರೂ ಕಪ್ಪಗಿದೀವಿ, ನಮ್ಮ ಅಪ್ಪ ಒಬ್ಬರೇ ಬೆಳ್ಳಗಿರೋದು ಗಾಯ್ಸ್. ನಮ್ಮ ಅಕ್ಕ ಪಾಪನ ಎತ್ಕೊಂಡು ಬರ್ತಾವಳೆ. ಸುಸ್ತಾಗ್ಬಿಟ್ಟಿದ್ದಾರೆ ಎಲ್ಲರೂ. ಅದಕ್ಕೆ ಗೈಸ್ ನಮ್ಮ ಮನೇಲಿ ಹೇಳ್ತಿದ್ದೀನಿ, ಒಂದು ಕಾರ್ ತಗೋಣ, ಒಂದು 2.5 ಕೋಟಿ ಇದು ಅಂತ. ನಾವಪ್ಪ ಇಟ್ಕೊಂಡು 2.5 ಕೋಟಿದೆಲ್ಲ ಬೇಡ ಅಂತ ವೆಯ್ಟ್ ಮಾಡಿಸ್ತಾರೆ ಗೊತ್ತಾ ಗೈಸ್. ಅವ್ರಿಗೇನಿದ್ರು ಒಂದು 10-15 crores ಇರೋದು ಬೇಕಂತೆ, ಅದಕ್ಕೆ ವೆಯ್ಟ್ ಮಾಡಿಸ್ತಿದ್ದಾರೆ. 10-15 crores-ಗೆ 50 ರೂಪಾಯಿ ಕಮ್ಮಿ ಐತೆ ಗೈಸ್. ಹಾ 15 crores-ಗೆ 50 rupees ಕಮ್ಮಿ ಐತೆ ಗೈಸ್ ಅಷ್ಟೇ. ಅದಕ್ಕೆ ತಗೊಂತಿಲ್ಲ, ಇಲ್ಲಾಂದ್ರೆ ನಾಳೆನೇ ಬುಕ್ ಮಾಡ್ಬಿಟ್ಟಿರ್ತಿದ್ವಿ. ಬಂದ್ವಿ ನಮ್ಮ ಅಜ್ಜಿ ಮನೆಗೆ. ಬನ್ನಿ ಕಾಲು ತೊಳ್ಕೊಂಡು. ನಮ್ಮ ಅಜ್ಜಿಯ ಮನೆ. ನಾನು ಇಲ್ಲೇ ಹುಟ್ಟಿರೋದು, ಅಲ್ಲಿ ಆ ಬಾಕ್ಲು ಕಾಣಿಸ್ತಿದೆಯಲ್ಲ, ಅಲ್ಲೇ ನಾನು ಹುಟ್ಟಿರೋದು. ಇದೇ ಪಡ್ಸಲಲ್ಲಿ, ಇದೇ ಜಾಗದಲ್ಲಿ ನಾನು ಆಟ ಆಡ್ತಿದ್ದೆ ಗೈಸ್. ಎಷ್ಟು ವರ್ಷ ಅವ? ನಮ್ಮ ಅಜ್ಜಿ ಕಾಲು ಮೂಳೆ ಮುರಿದೋಗಿದೆ ಅವ್ರದ್ದು. ಆದರೂ ಇವಾಗ ಒಂದು 8 ತಿಂಗಳಾಯಿತು ಆಪ್ರೇಷನ್ ಎಲ್ಲ ಆಗಿ. ಅವರೊಬ್ಬರೇ ಇರ್ತಾರೆ ಗೈಸ್. ಈ ಮನೆಯ ಒಡತಿ ರಾಣಿ, ಮಹಾರಾಣಿ ನಮ್ಮ ಅಜ್ಜಿ ಗೈಸ್. ಒಬ್ಬರೇ ಇರ್ತಾರೆ ಯಾವಾಗಲೂ. ಅವ್ರದ್ದು ಕಾಲು ಮುರಿದೋಗಿರ್ಲಿಲ್ಲ ಅಂದಿದ್ರೆ ನೀವು ಚೆನ್ನಾಗಿರೋರು. ಇಲ್ಲಿ ಈ ಕಿಟಕಿ ಇದೆಯಲ್ಲ ಗೈಸ್, ಈ ಕಿಟಕಿಲಿ ಅಲ್ಲ, ಈ ಕಿಟಕಿ ಅಂದರೆ ಲೈಕ್ ಆ ಕಿಟಕಿ ಗಾಳಿಗೆ ಕ್ಲೋಸ್ ಆಗ್ತಾ ಓಪನ್ ಆಗ್ತಿತ್ತು ಗೈಸ್. ಅವಾಗ ನಾವು ಅಂದರೆ ನಮ್ಮ ಅಕ್ಕ ಎದುರ್ತಿರ್ಲಿಲ್ಲ ಅನ್ಸುತ್ತೆ. ನಾನು ಸಿಕ್ಕಾಪಟ್ಟೆ ಎದುರ್ಕೊಂತಿದ್ದೆ ಲೈಕ್ ನಿಜವಾಗ್ಲು. ಅದೇ ಕಿಟಕಿ ಓಪನ್ ಆಗಿ ಕ್ಲೋಸ್ ಆಗ್ತಿತ್ತಲ್ಲ ಗಾಳಿಗೆ. ದೆವ್ವ ಬಂತು ಅಂದ್ಬಿಟ್ಟು ಈ ಮರ ಐತಲ್ಲ ಗೈಸ್, ಹುಣಸೆ ಮರ, ಈ ಮರದಲ್ಲಿ ದೆವ್ವ ಐತೆ ಅಂದ್ಕೊಂಡು ಸಿಕ್ಕಾಪಟ್ಟೆ ಹೆದರ್ಕೊಂಡು ಓಡೋಗ್ತಿದ್ದೆ ಗೈಸ್. ನೈಟ್ ಆಚೆ ಕಡೆನೇ ಬರ್ತಿರ್ಲಿಲ್ಲ, ಚಳಿ ಚೂರೆಲ್ಲ ಬಂದ್ಬಿಟ್ಟಿರೋದು. ಸರಿ ಗೈಸ್, ಸ್ವಲ್ಪ ಕಾಲು ತಿಳ್ಕೊಂಡು ಆಮೇಲೆ ಒಳಗಡೆ ಹೋಗೋಣ, ಸರಿನಾ? ಬಾಯ್. ನೀರು ಬರ್ತಲಕ್ಕನೆ ಬರ್ತೈತಾ? ಮಕ್ಕೊಂಡು ತೊಳಿ ಚೈತ್ರ, ಟೈಮ್ ವೇಸ್ಟ್ ಆಗುತ್ತೆ. ಇಲ್ಲೇ ಗೈಸ್ ನಾವೆಲ್ಲ ಆಟ ಆಡ್ತಿದ್ದು, ಆ ಫೋಟೋಸ್ನೆಲ್ಲ ನೋಡ್ಕೊಂಡು ಆಟ ಆಡ್ತಿದ್ವಿ. ಇದೇ ದೇವ್ರ ಫೋಟೋ. ಎಷ್ಟು ವರ್ಷದಿಂದ ಅಕ್ಕ? ಒಂದು 30 ವರ್ಷದಿಂದ ಐತೆ ಇದು ಅಕ್ಕ. ಈ ದೇವ್ರ ಫೋಟೋ ಒಂದು 30 ವರ್ಷದಿಂದ ಆಯ್ತಾ ಈ ದೇವ್ರ ಫೋಟೋ? ನಮ್ಮ ಅಕ್ಕ ಹುಟ್ಟೋದಕ್ಕಿಂತ ಮುಂಚೆ. ನಮ್ಮ ಅಜ್ಜಿ ಗೈಸ್ ಸೇಮ್ ನಮ್ಮ ಅಮ್ಮ ಥರನೇ ಅವ್ರೆ ನೋಡೋದಕ್ಕೆ. ನಮ್ಮ ಅಮ್ಮಗಿಂತ ಸ್ಟ್ರಾಂಗು, ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ.
ಅವ್ರಿಲ್ಲ ಅಂದಿದ್ರೆ ಯಾರಿಗೆ ಹೇಳ್ತಿರೋದು ಹೇಳಮ್ಮ? ಅಯ್ಯೋ ಅದು ಯಾರಿಗೂ ಅದನ್ನ ಹೋಗಪ್ಪ ನಂಗೆ ಅರ್ಥ ಆಗಲ್ಲ. ಕರ್ನಾಟಕ ಜನತೆಗೆ ಅವ್ರನ್ನೊಂದ್ಸತಿ ನಾನು ಇದ್ದಾಗಲೇ ಕರ್ಕೊಂಡ್ ಬಂದ್ಬಿಡು ಬಂದು ಎಲ್ರು ನೋಡ್ತಾರಮ್ಮ. ಅವ್ರು ಬಂದ್ಬಿಟ್ರೇನು ಮಾಂಸ ಗೀಸ ತಿಂದ್ರು ಒಂದು ಮರಿನ ತಗೊಂಡ್ಬಿಡಮ್ಮ ಅವ್ರುಬಿಟ್ಟು ಅದು ಗಂಡ ಇಲ್ಲ ಹಾಕ್ಬಿಟ್ಟು ನೋಡಿ ಗೈಸ್, ಮಾಂಸ ತೆಗಿತಾರಂತ ನೀವೆಲ್ಲ ಬಂದ್ರೆ ಮರಿ ಓಡಿಸ್ತಾರಂತೆ. ಪಿಂಡ ಇಲ್ಲ ಹಾಕ್ಬಿಟ್ಟು ಸೈಡು ಖಾಲಿ ಸೈಡು ನಮ್ಮ ಮನೆ ಪಕ್ಕದಲ್ಲಿ ಇದೆ ಎಲ್ಲರನ್ನು ಕರ್ಕೊಬ ಮಾವ ಹಾಗೆ ಕರ್ಕೊಬರ್ತಿದ್ದ. ಒಂದ್ ದೊಡ್ಡ ಜಾಗನೇ ಐತೆ ನಮ್ಮ ಮನೆ ಪಕ್ಕದಲ್ಲಿ. ಈ ಮನೆ ಪಿಂಡ ಇಲ್ಲ ಪಕ್ಕದಲ್ಲಿ ಹಾಕ್ಬಿಟ್ಟು ಬರ್ತೀನಿ ಅಂದ್ರೆ ಪಿಂಡ ಇಲ್ಲ ತರ್ಸಿ ಹಾಕ್ಬಿಟ್ಟು ಒಂದು ಮರಿ ತಂದು ಭಾನುವಾರ ಬಂದ್ಬಿಟ್ಟು ಮರಿ ಓಡಿಸ್ತಾರಂತೆ ನೋಡಿ ಗೈಸ್. ನಿಮ್ಗೆ ಏನಾರ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತ ಡಿಸ್ಲೈಕ್ ಮಾಡಿ. ಇವತ್ತಿನ ವ್ಲಾಗ್ ಇಷ್ಟೇ, ನಾಳೆ ಸಿಗೋಣ ಅಂತ ಹೇಳ್ತಾ ಈ ವ್ಲಾಗ್ ನ ಇಲ್ಲೇ ಮುಗಿಸ್ತಿದೀನಿ. ಬಾಯ್. ಅದೇನ್ಕಿದ್ದ ದಬಾಕ್ಷೆ ಹೇಳ. ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದ್ರೆ ಸಾಧಿಸ್ತೀನಿ ನೋಡ, ಏನ್ ಸಾಧನೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ದಿರೋದೇ ದೊಡ್ಡ ಸಾಧನೆ ಕಣ.